ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ತೋರಿಸೋ ರೆಸಿಪಿ ಎಗ್ ರೈಸ್ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟು ನಾನು ಬಾಣಲಿಗೆ ಒಂದು 4 ರಿಂದ 5 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸೊ ಎಣ್ಣೆ ಕಾದಿದೆ. ಇವಾಗ ನಾನು ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂಡೆ. ಬೆಳ್ಳುಳ್ಳಿ ಒಂದು 8 ರಿಂದ 9 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ ಇವಾಗ ರೋಸ್ಟ್ ಮಾಡ್ಕೊಬೇಕಿದೆ ನಾವು. ಇದಾಗಿದೆ. ಇವಾಗ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. 4 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡೆ. ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ಇವಾಗ. ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಸೊ ಉಪ್ಪು ಹಾಕ್ಕೊಂಡ್ರೆ ಈರುಳ್ಳಿ ಬೇಗ ಬೇಯುತ್ತೆ ಅಂತ. ಸೊ ನೀವು ನೋಡ್ಬೋದು ಇವಾಗ ಬೆಂದಿದೆ ಈರುಳ್ಳಿ. ಆಲ್ಮೋಸ್ಟು ಮುಕ್ಕಾಲು ಭಾಗ ಬೆಂದಿದೆ. ಇವಾಗ ನಾನು ಕ್ಯಾಪ್ಸಿಕಮ್ ಹಾಕ್ಕೊಂಡೆ. ಕ್ಯಾಪ್ಸಿಕಮ್ ನಾನು ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಇದಕ್ಕೆ. ಸೊ ಇದು ಫ್ರೈ ಆಗಬೇಕು. ಸೊ ನೀವು ನೋಡ್ಬೋದು ಕ್ಯಾಪ್ಸಿಕಮ್ ಸಹ ಬಾಡ್ಕೊಂಡಿದೆ, ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನಿವಾಗ 3 ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನ ಇವಾಗೆಲ್ಲ ನಾವು ಮಿಕ್ಸ್ ಮಾಡ್ಕೊತಾ ಬರಬೇಕು. ಸೊ ಇದನ್ನ ಹಂಗೆ ಬಿಡಬಾರ್ದು, ನಾವು ಒಂದೇ ಸಮ ಆಡಿಸ್ತಾ ಇರಬೇಕು. ಸೊ ಅದು ಮೊಟ್ಟೆ ಎಲ್ಲ ತಳ ಹಿಡಿಯುತ್ತೆ. ಆದ್ದರಿಂದ ತಳ ಹಿಡಿದಂಗೆ ನಾವು ನೋಡಿಕೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕು ಒಂದೇ ಸಮ. ಅದು ಡ್ರೈ ಆಗಿ ಗಟ್ಟಿ ಆಗೋವರೆಗೂ. ಸೊ ಇದು ನಾನ್ ಸ್ಟಿಕ್ ಪಾತ್ರೆ ಆಗಿಲ್ಲದೆ ಇರೋದ್ರಿಂದ ಇದು ಅಂಟುತ್ತೆ. ಅದರಿಂದ ನಾವು ಈ ಥರ ನೀಟಾಗಿ ಫ್ರೈ ಮಾಡ್ಕೊಬೇಕು. ಸೊ ಇದು ಸೇಮು ಎಗ್ ಬುರ್ಜಿ ಮಾಡ್ತೀವಲ್ವ, ಅದೇ ಥರನೇ ಈ ಥರ ಬುರ್ಜಿ ಟೈಪ್ ಮಾಡ್ಕೊಂಡು ನಾವು ಆಮೇಲೆ ರೈಸ್ ಹಾಕೊಳೋದು. ಸೊ ನೀವು ನೋಡ್ಬೋದು ಇವಾಗೆಲ್ಲ ಮೊಟ್ಟೆ ಪಲ್ಯ ಥರ ಎಲ್ಲ ಚೆನ್ನಾಗಿ ಆಗಿದೆ. ಸೊ ಇವಾಗ ನಾನು ಇದಕ್ಕೆ ರೈಸ್ ಹಾಕ್ಕೊತಾ ಇದ್ದೀನಿ. 1 ಕಪ್ಪು ಬೇಯಿಸಿಟ್ಕೊಂಡಿರೋ ಅನ್ನ. ಇದಕ್ಕೆ ನಾನು 1 ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡೆ. ಒಂದು ಸ್ಪೂನ್ ಸೋಯಾ ಸಾಸ್ ಹಾಕ್ಕೊಂಡೆ. ಒಂದು ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊಂಡೆ. ಸೊ ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರೋಣ. ಇದಕ್ಕೆ ಸೋಯಾ ಸಾಸ್ ಇನ್ನೂ 2 ಸ್ಪೂನ್ ಹಾಕ್ಕೊಂಡೆ. ಸೊ ಕಡಿಮೆ ಅಂತ ಅನ್ನಿಸ್ತು, ಸೊ ಅದಕ್ಕೆ ಹಾಕ್ಕೊಂಡೆ. ಟೋಟಲ್ ಸೋಯಾ ಸಾಸ್ ನಾವು 3 ಸ್ಪೂನ್ ಹಾಕ್ಕೊಂಡಿದ್ದೀವಿ ಇದಕ್ಕೆ. ಸೊ ಎಗ್ ರೈಸ್ ಮಾಡೋದು ತುಂಬ ಸುಲಭ. ನೋಡಿ, ಇಷ್ಟೇ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಎಗ್ ರೈಸ್ ರೆಡಿ ಆಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ರೋಡ್ ಸೈಡು ರೆಸ್ಟೋರೆಂಟ್ ತಿಂದಿರ್ತೀರ ಅಲ್ವಾ, ಫೇಮಸ್ ಎಗ್ ರೈಸ್ ಎಲ್ಲ. ಸೊ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.